ಗೈಸ್, ವೆಲ್ಕಮ್ ಬ್ಯಾಕ್. ಸ್ವಲ್ಪ ಹುಷಾರಿಲ್ಲ, ಅದಕ್ಕೋಸ್ಕರ ವಾಯ್ಸ್ ಹೀಗಿದೆ. ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ದೇವಸ್ಥಾನ ಮುಗಿಸ್ಕೊಂಡು ನಾವು ಡೈರೆಕ್ಟ್ ಆಗಿ ಹೊರಟಿದ್ದೇನೆ ಬರ್ಮಿಂಗ್ಹ್ಯಾಮ್ ಫುಲ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೊರಟ್ವಿ. ಲೈಕ್ ಆಸ್ ಯೂಶುವಲ್ ನಾವು ಟೆಂಪಲ್ ಗೆ ಹೇಗೆ ಟ್ರೈನ್ ಅಲ್ಲಿ ಹೋಗಿದ್ವಿ ಅದೇ ಟ್ರೈನ್ ಇಟ್ಕೊಂಡು ವಾಪಸ್ಸು ಸಿಟಿ ಸೆಂಟರ್ ಗೆ ಬಂದ್ವಿ. ಸಿಟಿ ಸೆಂಟರ್ ಅಂತ ಅಂದ್ರೆ ಸ್ವಲ್ಪ ಟೆಂಪಲ್ ಔಟ್ ಆಫ್ ದ ಸಿಟಿ ಇತ್ತು, ಅಂದ್ರೆ ಸಿಟಿ ಔಟ್ಸ್ಕರ್ಟ್ಸ್ ಅಲ್ಲಿ ಇತ್ತು. ಸೊ ಹಾಗಾಗಿ ನಾವು ಟ್ರೈನ್ ತಗೊಂಡು ಮತ್ತೆ ಸಿಟಿ ಸೆಂಟರ್ ಗೆ ಬಂದ್ವಿ. ಊಟ ಎಲ್ಲ ಫುಲ್ ಜಬರ್ದಸ್ತ್ ಆಗಿತ್ತು ಟೆಂಪಲ್ ಅಲ್ಲಿ. ನೀವು ಆಲ್ರೆಡಿ ನೋಡಿದೀರಾ. ಹೊಟ್ಟೆ ಅಂತೂ ಫುಲ್ ತುಂಬೋಗಿತ್ತು. ವಿ ವರ್ ರೆಡಿ ಟು ಎಕ್ಸ್ಪ್ಲೋರ್ ದ ಬರ್ಮಿಂಗ್ಹ್ಯಾಮ್. ರೈಲ್ವೆ ಸ್ಟೇಷನ್ ಇಂದ ಹೊರಗಡೆ ಬರ್ತಿದಂಗೆನೆ ನಮಗ್ ಕಣ್ಣು ಕಾಣಿಸದೇನೆ ಇಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಗಳು. ನಿಜ ಹೇಳ್ತೀನಿ, ನಾವು ಸಣ್ಣವರಿದ್ದಾಗ ಈ ಮೂವೀಸ್ ಅಲ್ಲೆಲ್ಲ ನೋಡ್ತಾ ಇದ್ವಿ, ಬೇರೆ ಕಂಟ್ರೀಸ್ ಅಲ್ಲಿ ಶೂಟಿಂಗ್ ಮಾಡಿರೋದು ಸಾಂಗ್ಸ್ ಮೂವೀಸ್ ಅದೆಲ್ಲ. ಅವಾಗೆಲ್ಲ ಅನ್ಕೋತಾ ಇದ್ವಿ ಇಷ್ಟು ದೊಡ್ಡ ಬಿಲ್ಡಿಂಗ್ ಹಿಂಗ್ ಕಾಣಿಸುತ್ತೆ ಕೆಳಗಡೆಯಿಂದ, ರಿಯಲ್ ಆಗಿ ನೋಡಿದಾಗ ಹೇಗಿರುತ್ತೆ ಅಂತ. ಬಟ್ ಅದನ್ನ ರಿಯಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಿದಾಗ ತುಂಬಾ ಖುಷಿ ಆಯ್ತು ನನ್ಗೆ. ಯೂಶಲಿ ನಮ್ ಇಂಡಿಯಾದಲ್ಲಿ ವೀಕೆಂಡ್ಸ್ ಅಂದ್ರೆ ಸ್ಯಾಟರ್ಡೆ ಸಂಡೇ ಅಂತ ಬಂದ್ರೆ ಫುಲ್ ರಶ್ ಇರುತ್ತೆ ಅಲ್ವಾ. ಅಂದ್ರೆ ಜನ ಎಲ್ಲ ಅವಾಗ ಹೊರಗಡೆ ಓಡಾಡ್ತಾ ಇರ್ತಾರೆ, ಅವತ್ತಿನ ದಿನಾನೇ ಏನೇನೋ ಫಂಕ್ಷನ್ಸ್ ಎಲ್ಲ ಇಟ್ಕೊಂಡಿರ್ತಾರೆ. ಬಟ್ ಇಲ್ಲಿ UK ಅಲ್ಲಿ ಅದು ಉಲ್ಟಾ. ವೀಕೆಂಡ್ಸ್ ಅಂತ ಬಂದ್ರೆ ಜನ ಏನು ಇಟ್ಕೊಂಡಿರಲ್ಲ ಅವತ್ತಿನ ದಿನ. ದೇ ಜಸ್ಟ್ ಮನೆಯಲ್ಲಿ ಚಿಲ್ ಮಾಡ್ತಾರೆ, ಬಿಟ್ರೆ ಪಬ್ಸ್ ಪಾರ್ಟೀಸ್ ಅಂತ ಎಂಜಾಯ್ ಮಾಡ್ತಾರೆ ಹೊರತು ಯಾರುನು ಅವತ್ತಿನ ದಿನ ಶಾಪಿಂಗ್ ಗೆ ಅಂತ ರೆಸ್ಟೋರೆಂಟ್ಸ್ ಗೆ ಅಂತ ಹೋಗೋದೇ ಇಲ್ಲ. ಆಲ್ರೆಡಿ ಹಿಂದಿನ ವ್ಲಾಗ್ ಅಲ್ಲಿ ಹೇಳಿದೀನಿ, ಎಷ್ಟೋ ರೆಸ್ಟೋರೆಂಟ್ಸ್ ಗಳು ಸಂಡೇ ಅಂತ ಬಂದ್ರೆ 4 o'clock ಗೆ ಕ್ಲೋಸ್ ಆಗ್ಬಿಡತ್ತೆ. 4 o'clock ಮೇಲೆ ಯಾವ್ದೇ ತರ ಸ್ಟೋರ್ಸ್ ಓಪನ್ ಇರೋದೇ ಇಲ್ಲ. ಸೊ ದಿಸ್ ಶೋಸ್ ದ್ಯಾಟ್ ಅವರು ವೀಕೆಂಡ್ಸ್ ಅಂತ ಬಂದ್ರೆ ಅವ್ರ ಫ್ಯಾಮಿಲಿಗೆ ಮತ್ತೆ ಅವ್ರ ಪರ್ಸನಲ್ ಟೈಮ್ ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ಸೊ ನಾವು ಇಲ್ಲಿ ನೋಡ್ತಾ ಇರೋಗೆ ನಾವು ಅಲ್ಲಿದ್ವಿ, ಯು ಆರ್ ಹಿಯರ್ ಅಂತ ತೋರಿಸ್ತಾ ಇದೆಯಲ್ಲ, ಅಲ್ಲಿದ್ವಿ ನಾವು. ಅಲ್ಲಿಂದ ನಾವು ನಮ್ ಬ್ಯಾಂಗ್ಳೂರಲ್ಲೆಲ್ಲ ಪರ್ಟಿಕ್ಯುಲರ್ ಆಗಿ ಸ್ಯಾಟರ್ಡೆ ಸಂಡೇ ಎಲ್ಲಿ ಹೋಗ್ಬೇಕು ಅಂದ್ರೆ MG ರೋಡ್ ಹೋಗ್ಬೇಕು, ಚರ್ಚ್ ಸ್ಟ್ರೀಟ್ ಹೋಗ್ಬೇಕು, ಅಲ್ಲೆಲ್ಲ ಎಕ್ಸ್ಪ್ಲೋರ್ ಮಾಡ್ಬೇಕು ಅಂತ ಹೇಳ್ತೀವಲ್ಲ, ಅದೇ ರೀತಿ ಇಲ್ಲೂ ಕೂಡ ಬರ್ಮಿಂಗ್ಹ್ಯಾಮ್ ಅಲ್ಲಿ ಪಬ್ಸ್, ರೆಸ್ಟೋರೆಂಟ್ಸ್, ಜನ ಎಲ್ಲ ಓಡಾಡೋದು ಮತ್ತೆ ನೈಟ್ ಲೈಫ್ ಎಲ್ಲಿ ಇದೆಲ್ಲ ತುಂಬಾ ಫೇಮಸ್ ಇರುತ್ತೋ ಆ ಒಂದು ಸ್ಟ್ರೀಟ್ಸ್ ಗೆ, ಆ ಒಂದು ಜಾಗಕ್ಕೆ ಹೋಗ್ಬೇಕು ಅಂತ ನಾವು ಅಲ್ಲಿಂದ ಕಾರಲ್ಲಿ ಹೊರಟ್ವಿ. ನೀವೇ ನೋಡಿ ಅಲ್ಲೆಲ್ಲ ಜನ ಯಾರಾದ್ರೂ ಓಡಾಡ್ತಾ ಇದಾರ ಅಂತ. ಆಲ್ಮೋಸ್ಟ್ ತುಂಬಾ ಶಾಪ್ ಗಳು ಬೆಳಗ್ಗೆಯಿಂದನೇ ಕ್ಲೋಸ್ ಇರುತ್ತೆ, ಕೆಲವು ಶಾಪ್ಸ್ ಗಳು ಓಪನ್ ಇರುತ್ತೆ. ಬಟ್ ನೀವು ನೋಡ್ದಂಗೆ ಯಾವ ಜನನು ಓಡಾಡಲ್ಲ ನಾರ್ಮಲ್ ಪ್ಲೇಸ್ ಅಲ್ಲಿ. ಅಂದ್ಮೇಲೆ ನಾರ್ಮಲ್ ಬಸ್ ಸ್ಟಾಪ್, ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಅಲ್ಲೆಲ್ಲ ಜನ ನಾರ್ಮಲ್ ಆಗಿ ಓಡಾಡೋದೇ ಇಲ್ಲ. ಓನ್ಲಿ ಅದೊಂದು ನಾ ಹೇಳಿದ್ನಲ್ಲ ಪರ್ಟಿಕ್ಯುಲರ್ ಆ ಒಂದು ಜಾಗದಲ್ಲಿ ಮಾತ್ರ ಜನಗಳು ಓಡಾಡ್ತಾರೆ, ಎಂಜಾಯ್ ಮಾಡ್ತಾರೆ, ಚಿಲ್ ಮಾಡ್ತಾರೆ. ಬಿಟ್ರೆ ನಿಮ್ಗೆ ನಾರ್ಮಲ್ ಪ್ಲೇಸಸ್ ಅಲ್ಲಿ ಜನನೇ ಇರಲ್ಲ ವೀಕೆಂಡ್ಸ್. ಹೆಂಗ್ ಅನ್ಸ್ತಾ ಇರುತ್ತೆ ಅಂದ್ರೆ ಈ ಊರಲ್ಲಿ ಜನ ಇದಾರೋ ಇಲ್ವೋ ಅನ್ನೋ ಫೀಲ್ ಕೊಡುತ್ತೆ. ಓಕೆ, ನಾವು ಕಾರಿಂದ ಬಂದು ಪ್ಲೇಸ್ ರೀಚ್ ಆದ್ವಿ. ಇಲ್ಲಿ ನೋಡಿ ಗೈಸ್ ಹೆಂಗಿದಾರೆ ಜನ, ಹೆಂಗ್ ಕೂತಿದ್ದಾರೆ, ಹೆಂಗ್ ಎಂಜಾಯ್ ಮಾಡ್ತಾ ಇದಾರೆ ಅಂತ. ಇದು ಸಮ್ಮರ್ ಆಗಿದ್ರಿಂದ ಜನ ಸಮ್ಮರ್ ಅಂತ ಬಂದ ತಕ್ಷಣ ಅವರು ಆದಷ್ಟು ಎಷ್ಟಾಗುತ್ತೋ ಆದಷ್ಟು ಅವರು ಸನ್ಗೆ ಎಕ್ಸ್ಪೋಸ್ ಆಗ್ತಾರೆ, ಸೊ ದಟ್ ವಿಟಮಿನ್ ಡಿ ಸಿಗ್ಲಿ ಅಂತ. ಇಲ್ಲಿ ಸನ್ ಬರೋದು ಆಲ್ಮೋಸ್ಟ್ ಒಂದು 4 to 5 months ಅಷ್ಟೇನೆ ಬರೋದು. ಅದಾದ್ಮೇಲೆ ಸನ್ನು ಸುಳಿವೇ ಇರಲ್ಲ ಅಂತ ಅನ್ಕೊಳ್ಳಿ. ನಾವ್ ಇಂಡಿಯಾದಲ್ಲೆಲ್ಲ ಬಿಸಿಲು ಬಂದ್ರೆ ನೆರಳಿಲ್ಲಿದೆ ಅಂತ ಹುಡ್ಕೊಂಡು ಹೋಗ್ತಿವಿ, ಬಟ್ ಇಲ್ಲಿ ಬಿಸಿಲಲ್ಲಿದೆ ಅಂತ ಹುಡ್ಕೊಂಡು ಹೋಗ್ತಾರೆ ಜನ. ಹಿಂಗೆ ನೋಡಿ. ಹಂಗೆ ಬರ್ತಾ ನಮ್ಗೆ ಇಲ್ಲಿ ಟ್ರೈನ್ ಗಳು ಕಾಣಿಸಿದ್ವು, ಅದ್ರ ವಿಡಿಯೋ ಮಾಡ್ತಾ ಇದ್ದೆ. ನಾನ್ ಮಾಡ್ತೀನಿ ಅಂದಿದ್ದಕ್ಕೆ ನೀನ್ ಚೆನ್ನಾಗ್ ಮಾಡಲ್ಲ, ಅಲ್ಲಾಡ್ಸ್ತೀಯಾ, ಶೇಕ್ ಮಾಡ್ತೀಯಾ ಅಂತ ಹೇಳಿ ನನ್ನ ಹಸ್ಬೆಂಡ್ ಮಾಡ್ಕೊಟ್ರು. ನನ್ಗಂತೂ ಇಲ್ಲಿನ ಆರ್ಕಿಟೆಕ್ಚರ್ ತುಂಬಾನೇ ಇಷ್ಟ ಆಯ್ತು. ಈ ಬಿಲ್ಡಿಂಗ್ ನೋಡಿ ಎಷ್ಟು ಯೂನಿಕ್ ಆಗಿ ಬಿಲ್ಡ್ ಮಾಡಿದ್ದಾರೆ ಅಂತ. ತುಂಬಾನೇ ಚೆನ್ನಾಗಿದ್ವು. ಪ್ರತಿಯೊಂದು ಬಿಲ್ಡಿಂಗು ಕೂಡ ಯೂನಿಕ್ ಆಗಿತ್ತು. ಇದು ಅದು ಸೇಮ್ ಇದೆ ತರ ಅನ್ನಿಸ್ತಾನೆ ಇರ್ಲಿಲ್ಲ. ಅದರದೇ ಆದಂತ ಒಂದು ಸ್ಪೆಷಾಲಿಟಿ ಆಗಿರ್ಬೋದು, ಅದರದೇ ಆದಂತ ಯೂನಿಕ್ ಇತ್ತು ಎಲ್ಲಾ ಬಿಲ್ಡಿಂಗಿಗೂ. ಇದ್ ನೋಡಿ ಜೇಡರ್ ಬಲೆ ಕಟ್ಟಿರುತ್ತಲ್ಲ, ಆ ತರ ಅಂತ ಅನ್ನಿಸ್ತು ನನಗೆ. ಬಟ್ ಆರ್ಕಿಟೆಕ್ಚರ್ ಅವ್ರ ತಲೆಯಲ್ಲಿ ಏನ್ ಇಟ್ಕೊಂಡು ಅದನ್ನ ಕಟ್ಟಿದಾರೋ ಗೊತ್ತಿಲ್ಲ, ನನಗಂತೂ ಹಂಗೆ ಅನ್ನಿಸ್ತು.
ಸೊ ಅಲ್ಲೇ ಓಡಾಡ್ತಾ ನಮ್ಗಿದು ಬ್ಲಾಕ್ ಶೀಪ್ ಅನ್ನೋ ಕಾಫಿ ಶಾಪ್ ಸಿಕ್ತು. ಇಲ್ಲಿ ನಾನು ಮಾಚಾ ತಗೊಂಡೆ, ಅವರೆಲ್ಲ ಕಾಫಿ ತಗೊಂಡ್ರು. ಹಾಗೆ ಕುತ್ಕೊಂಡು ಹಿಂಗೆ ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಿ. ಅವಾಗ ನಮ್ಗೆ ಈ ಒಂದು ಸ್ಪಾಟ್ ಸಿಕ್ತು. ಇದಂತೂ ಎಷ್ಟು ವೈಬ್ ಆಗಿತ್ತು ಅಂದ್ರೆ ಗೈಸ್, ಅಲ್ಟೆಲ್ಯೂ ತುಂಬಾನೇ ವೈಬ್ ಇತ್ತು ಈ ಒಂದು ಪ್ಲೇಸ್ ಅಲ್ಲಿ. ಎಲ್ಲ ಅವ್ರ ಪಾಡ್ಗೋರ್ ಸಾಂಗ್ ಹಾಕೊಂಡು ಅವ್ರ ಪಾಡ್ಗೋರ್ ಡ್ಯಾನ್ಸ್ ಮಾಡ್ತಾ ಇರ್ತಾರೆ, ಇನ್ಯಾರೋ ಡ್ರಿಂಕ್ಸ್ ಮಾಡ್ತಾ ಇರ್ತಾರೆ, ಅವ್ರ ಪಾಡ್ಗೋರ್ ಬೋಟ್ ಅಲ್ಲಿ ಹೋಗ್ತಾ ಇರ್ತಾರೆ. ಇಟ್ ಈಸ್ ಆಲ್ ಲೈಕ್ ಏನೋ ಒಂಥರ, ಇವಾಗ ನೀವು ಹಳ್ಳಿ ಸೈಡ್ ಅಲ್ಲಿ ಹೋದ್ರೆ ಈ ಹಬ್ಬದ ಟೈಮಲ್ಲಿ ಇರುತ್ತಲ್ಲ, ಆ ಕಡೆ ಅವ್ರ ಜನ ಅವ್ರು ಅಡ್ಗೆ ಮಾಡ್ತಾ ಇರ್ತಾರೆ, ಇನ್ ಕಡೆ ಅವರು ಚಿಕ್ಕ ಮಕ್ಳು ಆಟ ಆಡ್ಕೊಂಡು ಊಟ ಮಾಡ್ಕೊಂಡಿರ್ತಾರಲ್ಲ, ನಂಗೆ ಲಿಟ್ರಲಿ ಹಂಗೆ ಅನ್ನಿಸ್ತಾ ಇತ್ತು. ತುಂಬಾನೇ ಚೆನ್ನಾಗಿತ್ತು ಆ ವೈಬ್ ಮಾತ್ರ. ಅದು ಅಲ್ಲದೆ ನಾವು ವೀಕೆಂಡ್ ಬೇರೆ ಹೋಗಿದ್ವಿ. ಇಲ್ಲಿ ಹೇಗೆ ಅಂದ್ರೆ ವೀಕ್ಲಿ 5 days ಕತ್ತೆ ತರ ಕೆಲಸ ಮಾಡ್ತಾರೆ ಗೈಸ್. ಲಾಸ್ಟ್ 2 days ಮಾತ್ರ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ನಮ್ ಇಂಡಿಯಾದಲ್ಲಿ ಇರೋರ್ ತರ ಅಯ್ಯೋ ಸೇವ್ ಮಾಡ್ಬೇಕು, ನನ್ ಮಕ್ಳಿಗೆ ಬೇಕು, ನನ್ ಮೊಮ್ಮಕ್ಳಿಗೆ ಬೇಕು ಅನ್ನೋ ಸೀನೇ ಇಲ್ಲ ಇಲ್ಲಿ ಜನಕ್ಕಂತೂ. ದುಡ್ಡಿದ್ಯಾ ಎಂಜಾಯ್ ಮಾಡು ಅಷ್ಟೇ, ಕುಡಿ ತಿನ್ನು ಮಜಾ ಮಾಡು ಇಷ್ಟೇನೆ, ಸೇವ್ ಮಾಡ್ಬೇಕು ಅನ್ನೋ ಕಾನ್ಸೆಪ್ಟೇ ಇಲ್ಲ ಇವ್ರಿಗೆ. ನಾನ್ ಇಲ್ಲಿ ಹೀಗೆ ವಿಡಿಯೋ ಮಾಡ್ತಾ ಅಲ್ಲಿ ಪಬ್ಸ್ ಎಲ್ಲ ಇತ್ತಲ್ಲ, ಇವರೆಲ್ಲ ಬೇಡ ಬೇಡ ಒಳಗಡೆ ಹೋಗೋದ್ ಬೇಡ ಅಂತಂದ್ರು. ಬಟ್ ಸ್ಟಿಲ್ ನಾನ್ ಗೊತ್ತಲ್ಲ ಎಕ್ಸ್ಪ್ಲೋರ್ ಮಾಡ್ಬೇಕು, ಏನಿದೆ ಅಂತ ನನ್ಗೆ ಗೊತ್ತಾಗ್ಬೇಕು ಅಂತ ಒಂದ್ ಪಬ್ ಒಳಗಡೆ ಹೋದೆ. ಅಲ್ಲಿ ಒಬ್ರು ಅಜ್ಜಿ ಗೈಸ್, ಆ ಅಜ್ಜಿಗೆ ಅರೌಂಡ್ 60 years ಆಗಿದೆ. 60 years 60+ ಆಗಿದೆ ಅನ್ಕೊಳ್ಳಿ. ಕೈಯೆಲ್ಲ ನಡುಕ್ತಾ ಇದೆ. ಆ ಅಜ್ಜಿಗೆ ಬ್ರೈಟ್ ಟು ಬಿ ಮಾಡ್ತಾ ಇದ್ರು. ಆ ಬ್ರೈಟ್ ಟು ಬಿಗೆ 4 ಜನ ಅಜ್ಜಿದಿರ್ ಬಂದಿದ್ದಾರೆ. ಬ್ರೈಡ್ಸ್ ಮೇಡ್ ಅಂತ ಈ ಒಂದು ಅದನ್ನ ಹಾಕೋತಾರಲ್ಲ ಕ್ರಾಸ್ ಆಗಿ, ಏನಂತಾರೆ ಅದನ್ನ ಹಾಕೊಂಡ್ ಬಂದಿದ್ರು 4 ಜನ ಅಜ್ಜಿದಿರು. ಬ್ರೈಡ್ ಏನಿದಾರಲ್ಲ ಅವರು ಬೇರೆ ಕಲರ್ ಎಲ್ಲಿದ್ರು, ಬ್ರೈಡ್ಸ್ ಮೇಡ್ ಬಂದ್ಬಿಟ್ಟು ವೈಟ್ ಕಲರ್ ಹಾಕೊಂಡಿದ್ರು ಡ್ರೆಸ್. ಕ್ರೇಜ್ ಇತ್ತು. ನಾನು 60 ವರ್ಷಕ್ಕೆ ನಮ್ ಇಂಡಿಯಾದಲ್ಲಿ ಜನ ಎಲ್ಲ ಮುಗ್ದೇ ಹೋಯ್ತು ಅನ್ನೋ ತರ ಕುತ್ಕೊಂಡಿರ್ತಾರೆ. ಇಲ್ಲಿ ಜನ 60 ವರ್ಷಕ್ಕೆ ಅವ್ರು ಹೊಸ ಲೈಫ್ ಸ್ಟಾರ್ಟ್ ಮಾಡ್ತಾ ಇದ್ರು. ಅದೆಲ್ಲ ನೋಡಿ ನನ್ಗೆ ತುಂಬಾನೇ ಖುಷಿ ಆಯ್ತು. ಅವ್ರು ಹೆಂಗೆ ಅಂದ್ರೆ ಮುಗೀತು ನನ್ನ ಲೈಫ್ ಅಂತ ಲೆಕ್ಕನೇ ಇಡಲ್ಲ ಅವರು. ಲಾಸ್ಟ್ ಮೂಮೆಂಟ್ ಅವ್ರಿಗೂ ದಿಸ್ ಇಸ್ ಮೈ ಟೈಮ್, ದಿಸ್ ಇಸ್ ಮೈ ಲೈಫ್ ಅನ್ನೋ ತರ ಅವ್ರ ಲೈಫ್ ನ ಲೀಡ್ ಮಾಡ್ತಾರೆ. ಅದೊಂದು ತುಂಬಾ ಖುಷಿಕರವಾದಂತ ವಿಚಾರ. ಗ್ರೂಮ್ ಎಲ್ಲಿದ್ರು ನನಗ್ ಗೊತ್ತಿಲ್ಲ, ಗ್ರೂಮ್ ಯಾವಾಗ ಬಂದ್ರು ಅಂತ ನನಗೆ ಗೊತ್ತಿಲ್ಲ. ಅಂದ್ರೆ ಪಾಪ ಅವ್ರನ್ನು ಶೂಟ್ ಮಾಡ್ತಾ ಇದೆ. ಬಟ್ ಅನ್ಫಾರ್ಚುನೇಟ್ಲಿ ನಾವು ಅವ್ರನ್ನೆಲ್ಲ ಅವ್ರ ಪರ್ಮಿಷನ್ ಇಲ್ದೆ ಹಾಗೆಲ್ಲ ವಿಡಿಯೋ ಮಾಡೋ ಹಾಗಿರ್ಲಿಲ್ಲ. ಹಾಗಾಗಿ ನಾನು ನಿಮ್ಗೆ ವಿಡಿಯೋ ಮಾಡಕ್ ಆಗ್ಲಿಲ್ಲ. ಇಲ್ಲಾಂದ್ರೆ ಲಿಟ್ರಲಿ ತೋರಿಸ್ತಾ ಇದ್ದೆ ಆ ಅಜ್ಜಿ ಎಷ್ಟು ಕ್ಯೂಟ್ ಆಗಿದ್ರು ಗೈಸ್. ಲಿಟ್ರಲಿ ಕೈ ಎಲ್ಲ ನಡುಕ್ತಾ ಇದೆ. ಆದ್ರೂನು ಮದ್ವೆ ಮಾಡ್ಕೋಬೇಕು, ಹೊಸದಾಗಿ ಜೀವನ ಕಟ್ಕೋಬೇಕು, ಲೈಫ್ ಎಂಜಾಯ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರಲ್ಲ, ಆ ಒಂದು ಥಾಟ್ ಇಲ್ಲಿ ಎಲ್ಲಾ ಜನಗಳಿಗೂ ಇದೆ. ಬಂದ್ರು ನೋಡಿ ಗೈಸ್, ಅವ್ರನ್ನೇ ನಾನು ಹೇಳಿದ್ದು, ಸಾರಿ, ಆ ವಯಸ್ಸಲ್ಲಿ ಬ್ರೈಟ್ ಟು ಬಿ ಮಾಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ರು ಅಂತ. ಆತರ ಸಾಂಗ್ ಹಾಕೊಂಡ್ ಡ್ಯಾನ್ಸ್ ಮಾಡ್ಕೊಂಡ್ ಎಂಜಾಯ್ ಮಾಡ್ಕೊಂಡಿರೋದು, ಇಷ್ಟೇ ಜೀವನ. ಯಾಕೆ ಸುಮ್ನೆ ಸ್ಟ್ರೆಸ್ ತಗೊಂಡ್ ಟೆನ್ಷನ್ ತಗೊಂಡ್ ಯಾಕೆ ಒದ್ದಾಡ್ಬೇಕು? ಜಸ್ಟ್ ಸಾಂಗ್ ಹಾಕೋ, ಡ್ಯಾನ್ಸ್ ಮಾಡು, ಮಜಾ ಮಾಡು, ಇಷ್ಟೇ. ಇಲ್ಲೆಲ್ಲ ಚೆನ್ನಾಗಿ ತಿನ್ನೋರ್ಗೆ, ಡ್ರಿಂಕ್ಸ್ ಮಾಡೋರ್ಗೆ ಒಳ್ಳೆ ಪ್ಲೇಸು. ಅನ್ಫಾರ್ಚುನೇಟ್ಲಿ ನಾವ್ ಎರಡೂ ಮಾಡದೇ ಇರೋದ್ರಿಂದ ನಮ್ಗದೊಂದ್ ಸ್ವಲ್ಪ ಸೂಟ್ ಆಗಲ್ಲ ಅಂತ ಅನ್ನಿಸ್ತು. ಹಾಗಾಗಿ ಅಲ್ಲಿಂದ ನಾವು ಸಬ್ವೆಗೆ ಹೊರಟ್ವಿ. ನಮ್ಗೆ ಎಸ್ಪೆಷಲಿ ವೆಜ್ ಬೇಕಿತ್ತು. ಅಲ್ಲಿ ಫಲಾಫಲ್ ಅಂತ ತಗೊಂಡ್ವಿ. ಅದು ಹೇಗಂದ್ರೆ ನಿಮ್ಗೆ ಈ ಮಸಾಲ ವಡೆ ಸಿಗುತ್ತಲ್ಲ, ಆ ರೀತಿ ಮಾಡಿರ್ತಾರೆ. ಬ್ರೆಡ್ ಮಧ್ಯದಲ್ಲಿ ಈರುಳ್ಳಿ ಟೊಮೊಟೊ ಹಾಕಿ ಕೊಡ್ತಾರೆ. ತುಂಬಾನೇ ಚೆನ್ನಾಗಿತ್ತು. ಅದೊಂದು ಮಸ್ಟ್ ಟ್ರೈ. ಸಖತ್ತಾಗಿತ್ತು. ಇದೆಲ್ಲ ಮುಗಿಸ್ಕೊಂಡು ನಾವು ಮನೆ ಕಡೆ ಹೊರಟ್ವಿ. ತುಂಬಾನೇ ಟಯರ್ಡ್ ಆಗ್ಬಿಟ್ಟಿತ್ತು, ಸಿಕ್ಕಾಬಟ್ಟೆ ಕಣ್ಣೆಲ್ಲ ಉರಿತಾ ಇತ್ತು. ಬಟ್ ಟ್ರಿಪ್ ಅಂತೂ ಅನ್ಕೊಂಡಿದ್ದಕ್ಕಿಂತ ತುಂಬಾನೇ ಚೆನ್ನಾಗಾಯ್ತು. ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಬರ್ಮಿಂಗ್ಹ್ಯಾಮ್ ಇಷ್ಟು ದೊಡ್ಡದಿರುತ್ತೆ, ಸೂಪರ್ ಆಗಿರುತ್ತೆ ಅಂತ. ಬಟ್ ಎಕ್ಸ್ಪೆಷಲಿ ನಿಮ್ಗೆ ಆ ಪಬ್ಬು ಪಾರ್ಟೀಸ್ ಇತ್ತಲ್ಲ, ಆ ಒಂದು ಏರಿಯಾ ತುಂಬಾ ಇಷ್ಟ ಆಯ್ತು. ಅನ್ಫಾರ್ಚುನೇಟ್ಲಿ ಕುಡ್ದು ಮಜಾ ಮಾಡ್ಕೊಂಡು ತಿನ್ಕೊಂಡೆಲ್ಲ ಎಂಜಾಯ್ ಮಾಡಕ್ ಆಗ್ಲಿಲ್ಲ. ಬಿಕಾಸ್ ವಿ ಡೋಂಟ್ ನೋ ಡೂ. ಸುಮ್ನೆ ಮಾಡ್ತಾ ಇರೋರ್ನ ನೋಡೋದಷ್ಟೇ, ನೋಡ್ಬಿಟ್ಟು ಕಣ್ ತುಂಬಿಸ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರೋದು. ಇಲ್ಲಿ ನನ್ ಕಣ್ಣು ನೋಡಿ ಎಷ್ಟು ಕೆಂಪಗಾಗಿದೆ ಅಂತ. ಅಲ್ಲಿ ಫೋನಲ್ಲಿ ಅಷ್ಟು ಕೆಂಪು ಕಾಣಿಸ್ತಾ ಇಲ್ಲ, ಬಟ್ ರಿಯಲ್ ಆಗಿ ಇನ್ನ ರೆಡ್ ಆಗ್ಬಿಟ್ಟಿತ್ತು ಫುಲ್ಲು. ಮಟ್ಟಿಗೆ ಅಂದ್ರೆ ಏನೋ ಇನ್ಫೆಕ್ಷನ್ ಆಗ್ಬಿಟ್ಟಿದೆ ಅನ್ನೋ ರೇಂಜಿಗೆ ರೆಡ್ ಆಗ್ಬಿಟ್ಟಿತ್ತು. ಬಟ್ ಏನ್ ಮಾಡೋದು, ಎಲ್ಲ ಟ್ರಿಪ್ಗೋಸ್ಕರ ಮಾಡ್ಲೇಬೇಕು. ಫುಲ್ ನಿದ್ದೆ ಬರ್ತಾ ಇತ್ತು. ಆ ಟ್ರೈನಲ್ಲೇ ಮಲ್ಕೊಂಡ್ಬಿಡೋಣ ಅನ್ನಷ್ಟು ನಿದ್ದೆ ಬರ್ತಾ ಇತ್ತು. ನನ್ನ ಹಸ್ಬೆಂಡ್ ಮಲ್ಕೋಬೇಡ, ಆ ಕಡೆ ಈ ಕಡೆ ನೋಡು, ಗ್ರೀನರಿ ಎಂಜಾಯ್ ಮಾಡು ಅಂತ ಇದ್ರು. ಎಕ್ಸ್ಪೀರಿಯನ್ಸ್ ಅಷ್ಟೇ. ಸೊ ಗೈಸ್, ಇವಾಗಷ್ಟೇ ಡರ್ಬಿಗೆ ವಾಪಸ್ ಬಂದ್ವಿ. ಯು ಡೋಂಟ್ ಬಿಲೀವ್ ಟೈಮ್ ಎಷ್ಟು ಅಂತ. ನೌ ದ ಟೈಮ್ ಈಸ್ 8 o'clock. ಬಟ್ ಸ್ಟಿಲ್ ನೋಡಿ ಎಷ್ಟು ಬೆಳಕಿದೆ, ತುಂಬಾ ಬೆಳಕಿದೆ. 8 o'clock ಈಗ. ಇವಾಗ ಏನಿಲ್ಲ, ಮನೆಗೆ ಹೋಗಿ ಯಪ್ಪ ರೆಸ್ಟ್ ಮಾಡೋದೇನೆ. ಹೆಂಗೂ ನಾಳೆ ಸಂಡೇ, ಸೊ ನೋ ಟೆನ್ಷನ್. ಹೋಗಿ ರೆಸ್ಟ್ ಮಾಡಿ ಇವಾಗ ಏನು ಅನಿಸ್ತದೆ ಗೊತ್ತಾ, ಫ್ರೆಶ್ ಅಪ್ ಆಗಿ ತಲೆಗೆ ಜಂಡು ಮಾಮ ಹಚ್ಕೊಂಡು
ಮಲ್ಕೊಂಬಿಟ್ರೆ ಆಹಾ ಸ್ವರ್ಗ. ಇವಾಗ ನಾನು ಆ್ಯಕ್ಚುಲಿ ಹಾಗೆ ಮಾಡೋದು ಗೈಸ್. ಗೊತ್ತಿಲ್ಲ, ಡರ್ಬಿಲ್ ತುಂಬ ಚಳಿ ಇದೆ. ಐ ಆಮ್ ನಾಟ್ ಏಬಲ್ ಟು ಲೈಕ್ ಕೈ ಹೊರಗಡೆ ಇಟ್ಕೊಂಡು ರೆಕಾರ್ಡ್ ಮಾಡೋದಕ್ಕಾಗ್ತಾಯಿಲ್ಲ. ನಾನು ನಿಮ್ಗೆ ವಾಪಸ್ ಮನೇಲಿ ಸಿಗ್ತೀನಿ, ಓಕೆನಾ? ಸ್ಟೇ ಟ್ಯೂನ್ಡ್. ನಾವಿವತ್ತು 10 ಕಿಲೋಮೀಟ್ರು ನಡೆದಿರೋದು, ಲಿಟ್ರಲಿ ಇವತ್ತು 10 ಕಿಲೋಮೀಟ್ರ್ ನಾವು ನಡೆದಿರೋದು ಒಂದೇ ದಿನ. ತುಂಬಾ ಟೈರಿಂಗ್ ಅನಿಸ್ತು. ಯಾರಾದರೂ ನನ್ನ ವ್ಲಾಗ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್, ಓಕೆನಾ? ಸಿ ಯು, ಬಾಯ್ ಬಾಯ್.